ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಶಕ್ತಿ ಯೋಜನೆಯ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ಶಕ್ತಿ ಯೋಜನೆ ನಿಲ್ಲಿಸಬೇಕು ಅಂತ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಿದೆ. ಹಾಗಾದರೆ ಲೇಟೆಸ್ಟಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಇದ್ರ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಲೈಕು ಒಂದು ಸಬ್ಸ್ಕ್ರೈಬಿಂದ ಏನಾಗುತ್ತೆ ಅಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಸಿಡಿದೆದ್ದ ಸಾರಿಗೆ ಸಿಬ್ಬಂದಿಗಳು ಸರ್ಕಾರಿ ಬಸ್ ಬಂದ್. ಅಂದರೆ ಇಲ್ಲಿ ಸಾರಿಗೆ ಸಿಬ್ಬಂದಿಗಳು ಒಂದು ಸರ್ಕಾರದ ವಿರುದ್ಧ ಒಂದು ಆಕ್ರೋಶನ ಒಂದು ವರ್ಗ ಆಗ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದ ಮುಂದೆ ಅವರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನ ಸರ್ಕಾರದವರು ಈಡೇರಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಮೊದಲ ಬೇಡಿಕೆ ಏನಾಗಿದೆ ಅಂದರೆ ಶಕ್ತಿ ಯೋಜನೆ ಬಾಕಿ 1000 ಕೋಟಿ ಬಿಡುಗಡೆ ಮಾಡಬೇಕು. ಅಂದರೆ ಶಕ್ತಿ ಯೋಜನೆ ಏನು ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ಕಾರದವರು 1000 ಕೋಟಿಯಷ್ಟು ಹಣನ ಅದನ್ನ ಸಾರಿಗೆ ಇಲಾಖೆಗೆ ಅವರು ಬಿಡುಗಡೆ ಮಾಡಬೇಕು ಅಂತ ಅವ್ರದ್ದು ಮೊದಲೇ ಬೇಡಿಕೆ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬೇಡಿಕೆ ಏನಿಟ್ಟಿದ್ದಾರೆ ಅಂದರೆ ಬಾಕಿ PF ಹಣ 2792 ಕೋಟಿ ರಿಲೀಸ್ ಮಾಡಬೇಕು. ಅಂದರೆ ಬಾಕಿ ಇಟ್ಕೊಂಡಿರುವಂಥ PF ಹಣನೂ ಕೂಡ ಬಿಡುಗಡೆನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಗ್ರ್ಯಾಜುಟಿ ಬಾಕಿ ಹಣ 399 ಕೋಟಿ ಹಣ ಕೊಡಬೇಕು. ಗ್ರ್ಯಾಜುಟಿ ಹಣ ಏನು ಸರ್ಕಾರದವರು ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರುತ್ತೆ ಅದನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಇದ್ರ ಜೊತೆಗೆ 32 ತಿಂಗಳ ಅರಿಯರ್ಸ್ 1750 ಕೋಟಿ ಕೊಡಬೇಕು. ಅರಿಯರ್ಸ್ ಏನು ಉಳಿಸ್ಕೊಂಡಿದ್ದಾರೆ 32 ತಿಂಗಳಿಂದ ಅದನ್ನೂ ಕೂಡ ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ರಾಜ್ಯದ 1.15 ಲಕ್ಷ ಸಾರಿಗೆ ನೌಕರರ ವೇತನ 25% ಹೆಚ್ಚಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಅಂದರೆ ರಾಜ್ಯದಲ್ಲಿ ಏನು ಸಾರಿಗೆ ಇಲಾಖೆಯಲ್ಲಿ ನೌಕರರು ಇರ್ತಾರೆ 1.15 ಲಕ್ಷ ಜನ, ಅವ್ರದ್ದೆಲ್ಲರದು ಕೂಡ ಸ್ಯಾಲ್ರಿ ಒಂದು 25% ಜಾಸ್ತಿ ಆಗಬೇಕು ಅಂತಲೂ ಕೂಡ ಸರ್ಕಾರದ ಮುಂದೆ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಡಿಸೆಂಬರ್ 30ನೇ ತಾರೀಕು ಒಳಗಡೆ ಈಡೇರಿಸಬೇಕು ಅಂತಲೂ ಕೂಡ ಒಂದು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಈಡೇರಿಸಿಲ್ಲ ಅಂದರೆ 30ನೇ ತಾರೀಕಿಂದ ನಿಮಗೆ ಯಾವುದೇ ಥರದ ಒಂದು BMTC ಆಗಿರಲಿ KSRTC ಆಗಿರಲಿ ಯಾವುದು ಕೂಡ ಓಡಾಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಶಕ್ತಿ ಯೋಜನೆಯೂ ಕೂಡ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಹಣ ಉಳಿಯುತ್ತೆ, ಅವಾಗಾದರೂ ಕೂಡ ನಮ್ಮ ಸಾರಿಗೆ ಇಲಾಖೆಗೆ ಹಣನ ಕೊಡ್ಬೋದು. ಆ ರೀತಿಯೂ ಕೂಡ ಒಂದು ಡಿಸ್ಕಷನ್ ಆಗ್ತಿದೆ. ಅಥವಾ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಒಳ್ಳೇದಾಗ್ಬೋದು ಅನ್ನೋದು ಕೂಡ ನಡೀತಿದೆ ಡಿಸ್ಕಷನ್ನು. ಇವಾಗ ಈ ರೀತಿ ಒಂದು ಡಿಸ್ಕಷನ್ಗಳು ಹೋಗ್ತಿದೆ. ಇವಾಗ ಡಿಸೆಂಬರ್ 30ನೇ ತಾರೀಕು ಒಳಗಡೆ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳುತ್ತೆ ಅದ್ರ ಮೇಲೆ ನಿಮಗೆ ಶಕ್ತಿ ಯೋಜನೆ ಏನಾದರೂ ಕಂಟಿನ್ಯೂ ಆಗುತ್ತಾ ಸ್ಟಾಪ್ ಆಗುತ್ತೆ ಅನ್ನೋದು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನಿಮಗೆ ಡಿಸೆಂಬರ್ 30ನೇ ತಾರೀಕು ಆದಮೇಲೆ ಏನೊಂದು ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅದ್ರ ಬಗ್ಗೆ ವಿಡಿಯೋ ಬರುತ್ತೆ.